Welcome to our channel. This is first problem of income from salary. ಇದು ಮೊದಲನೇ ಪ್ರಾಬ್ಲಮ್ ಆಗಿರುತ್ತದೆ ಇನ್ಕಮ್ ಫ್ರಮ್ ಸ್ಯಾಲ್ರಿನಲ್ಲಿ. ಸೊ ಇದಕ್ಕೆ ನಾವು ಸೊಲ್ಯೂಷನನ್ನು ಕಂಡುಹಿಡಿತಾ ಹೋಗೋಣ. ಸೊ ಎಲ್ಲ ಈ ಪ್ರಾಬ್ಲಮನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದನ್ನು ನೋಟ್ ಮಾಡ್ಕೊಂಡು ಆದಮೇಲೆ ನಾವು ಪ್ರಾಬ್ಲಮನ್ನು ಮಾಡ್ತಾ ಹೋಗೋಣ. ಪ್ರಾಬ್ಲಮನ್ನು ಬರ್ಕೊಂಡಾದಂಥ ನಂತರ ಸೊಲ್ಯೂಷನ್ ಅಂತ ಬರೆದು ಕಾಂಪಿಟೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಅಂತ ಹೆಡ್ಲೈನ್ ಹಾಕಿ ಅಸೆಸ್ಸಿ ನೇಮ್ ಮತ್ತು ಅಸೆಸ್ಮೆಂಟ್ ಇಯರ್ ಆ್ಯಂಡ್ ಪ್ರೀವಿಯಸ್ ಇಯರನ್ನು ಬರ್ಕೊಳ್ಳಿ. ಅಸೆಸ್ಸಿ ನೇಮ್ ಬಂದು ಮಿಸ್ಟರ್ ರಮೇಶ್, ಅಸೆಸ್ಮೆಂಟ್ ಇಯರ್ ಬಂದು 2024 to 2025, ಪ್ರೀವಿಯಸ್ ಇಯರ್ ಬಂದು 2023 to 24. ಪರ್ಟಿಕ್ಯುಲರ್ ಅಮೌಂಟ್ ಅಂತ 3 ಕಾಲಮ್ ಹಾಕೊಳ್ಳಿ. ನಂತರ ನಾವು ಪ್ರಾಬ್ಲಮನ್ನು ಇಟ್ಕೊಂಡು ಸೊಲ್ಯೂಷನ್ ಮಾಡ್ತಾ ಹೋಗೋಣ. ಸೊ ಪ್ರಾಬ್ಲಮ್ ಪ್ರಕಾರ ನಾವು ಮೊದಲನೇ ಎಂಟ್ರಿ ಬಂದು ಬೇಸಿಕ್ ಸ್ಯಾಲ್ರಿ ಅದನ್ನು ಬರ್ಕೊಳ್ಳೋಣ. ಬೇಸಿಕ್ ಸ್ಯಾಲ್ರಿ 25,000 ಇದೆ. ಸೊ 25,000 ಪರ್ ಮಂತ್ ಇರೋದು. ಅದನ್ನ ನಾವು ಇಯರಿಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 25,000 ಇಂಟು 12 3 ಲ್ಯಾಕ್ ಬರುತ್ತೆ. ಸೊ ಅದನ್ನು ಔಟರ್ ಕಾಲಮಲ್ಲಿ ಬರ್ಕೊಳ್ಳೋಣ. ಸೆಕೆಂಡ್ ಬಂದು ಡಿಯರ್ನೆಸ್ ಅಲವೆನ್ಸಸ್ DA ಶಾರ್ಟ್ ಫಾರ್ಮಲ್ಲಿ ಬರ್ಕೊಳ್ಳೋಣ. ಅದು ಬೇಸಿಕ್ ಸ್ಯಾಲ್ರಿಯ 20% ಇದೆ. ಸೊ 3 ಲ್ಯಾಕ್ ಇಂಟು 20% 60,000 ಬರುತ್ತೆ, 60,000. ಥರ್ಡ್ ಎಂಟ್ರಿ ಬಂದು ಮೆಡಿಕಲ್ ಅಲವೆನ್ಸಸ್ 500 ಪರ್ ಮಂತ್ ಇದೆ. ಅದನ್ನು ನಾವು ಇಯರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 500 ಇಂಟು 12 6,000 ಬರುತ್ತೆ. ಅದನ್ನು ಔಟರ್ ಕಾಲಮಲ್ಲಿ ಬರ್ಕೊಳ್ಳೋಣ. ಮತ್ತು ಫೋರ್ತ್ ಒನ್ ಈಸ್ ಸಿಟಿ ಕಾಂಪನ್ಸೆಂಟರಿ ಅಲವೆನ್ಸಸ್. ಸೊ ಅದನ್ನು ಬರ್ಕೊಳ್ಳೋಣ. ಸಿಟಿ ಕಾಂಪನ್ಸೆಂಟರಿ ಅಲವೆನ್ಸಸ್ ಇದು 1000 ಇದೆ. ಅದು ಪರ್ ಮಂತ್ ಇರೋದ್ರಿಂದ ನಾವು ಅದನ್ನು ಇಯರ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ 1000 ಇಂಟು 12,000 ಆಗುತ್ತೆ. ಅದನ್ನು ಔಟರ್ ಕಾಲಮಲ್ಲಿ ಬರ್ಕೊಳ್ಳೋಣ. ನಂತರ ಫಿಫ್ತ್ ಎಂಟ್ರಿ OT ಮೀನ್ಸ್ ಓವರ್ ಟೈಮ್ ಅಲವೆನ್ಸಸ್. ಫುಲ್ ಫಾರ್ಮಲ್ಲಿ ಬರ್ಕೊಳ್ಳೋಣ. ಓವರ್ ಟೈಮ್ ಅಲವೆನ್ಸಸ್ ಬ್ರ್ಯಾಕೆಟಲ್ಲಿ OT ನಮ್ಗೆ ಅರ್ಥ ಆಗಂಗೆ 2,000 ಪರ್ ಮಂತ್ ಇದೆ. ಸೊ ಅದನ್ನು ಇಯರ್ಗೆ ಕನ್ವರ್ಟ್ ಮಾಡ್ಕೊಳ್ಳೋಣ. 2,000 ಇಂಟು 12 24,000 ಬರುತ್ತೆ. ಅದನ್ನು ಔಟರ್ ಕಾಲಮಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟ್ ಬಂದು ಪ್ರಾಜೆಕ್ಟ್ ಅಲವೆನ್ಸಸ್ ಅಂತ ಬರ್ಕೊಂಡು ಅದು 1,000 ಇದೆ ಪರ್ ಮಂತು. ಅದನ್ನು ನಾವು ಇಯರ್ಗೆ ಕನ್ವರ್ಟ್ ಮಾಡ್ಕೋಬೇಕಾಗಿರುತ್ತೆ. ಸೊ 1,000 ಇಂಟು 12,000 ಔಟರ್ ಕಾಲಮಲ್ಲಿ ಬರ್ಕೊಳ್ಳೋಣ. ನೆಕ್ಸ್ಟು ಹೌಸ್ ರೆಂಟ್ ಅಲವೆನ್ಸಸ್. ಇದಕ್ಕೆ ನಾವು ಒಂದು ವರ್ಕಿಂಗ್ ನೋಟ್ ಬರೀಬೇಕಾಗಿರುತ್ತೆ. ಅದನ್ನು ವರ್ಕಿಂಗ್ ನೋಟ್ ಮಾಡೋಣ. ಇವಾಗ ಹೌಸ್ ರೆಂಟ್ ಅಲವೆನ್ಸಸ್ ಅಂತ ಬರೆದು ಅದಕ್ಕೆ ಒಂದು ಸ್ಟಾರ್ ಮಾರ್ಕ್ ಹಾಕೊಳ್ಳೋಣ. ಸುಮ್ಮನೆ ಬ್ರ್ಯಾಕೆಟಲ್ಲಿ HRA ನಮ್ಗೆ ಅರ್ಥ ಆಗಲಿ ಅಂತ. ಸೊ ಇದನ್ನು ಮಾಡಬೇಕು ಅಂದರೆ ನಾವು ಒಂದು ವರ್ಕಿಂಗ್ ನೋಟ್ ಮಾಡಬೇಕಾಗಿರುತ್ತೆ. ವರ್ಕಿಂಗ್ ನೋಟ್ ಮಾಡಬೇಕಾಗಿರೋದ್ರಿಂದ ಇದಕ್ಕೊಂದು ಸ್ಟಾರ್ ಮಾರ್ಕ್ ಹಾಕೊಳ್ಳೋಣ. ಬನ್ನಿ ಇವಾಗ ವರ್ಕಿಂಗ್ ನೋಟ್ ಮಾಡೋಣ. ನಾನು ವರ್ಕಿಂಗ್ ನೋಟನ್ನು ಮಾಡಿ ಇಲ್ಲಿ ಬರ್ಕೊಂಡಿದ್ದೀನಿ ನೋಡಿ. ಸೊ ಇವಾಗ ವರ್ಕಿಂಗ್ ನೋಟ್ ಮಾಡಬೇಕಾದ್ರೆ ನಾವು ಫಸ್ಟು ಸ್ಯಾಲ್ರಿ ಫಾರ್ HRA ಕಂಡುಹಿಡಿಯಬೇಕು. HRAಗೆ ಬೇರೆ ಸ್ಯಾಲ್ರಿ ಇರುತ್ತೆ. ಸೊ ಬೇಸಿಕ್ ಸ್ಯಾಲ್ರಿ ಬಂದು 3 ಲ್ಯಾಕ್. ಮತ್ತು DA ಅಂದರೆ ಡಿಯರ್ನೆಸ್ ಅಲವೆನ್ಸಸ್. ಅದು ರಿಟೈರ್ಮೆಂಟ್ ಬೆನಿಫಿಟ್ಗೆ ಕವರ್ ಆದರೆ ಮಾತ್ರ ನಾವು ತಗೋಬೇಕು. ಸೊ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಅಡ್ಜಸ್ಟ್ಮೆಂಟ್ ನಂಬರ್ 2 DA 20% ಆಫ್ ಬೇಸಿಕ್ ಸ್ಯಾಲ್ರಿ ಬ್ರ್ಯಾಕೆಟಲ್ಲಿ 50% ಆಫ್ ವಿಚ್ ಎಂಟರ್ಸ್ ಇಂಟು ರಿಟೈರ್ಮೆಂಟ್ ಬೆನಿಫಿಟ್. ಅಂದರೆ 50% DAನಲ್ಲಿ 50% ರಿಟೈರ್ಮೆಂಟ್ ಬೆನಿಫಿಟ್ಗೆ ಒಳಪಡುತ್ತೆ ಅಂತ ಅರ್ಥ. ಸೊ DAನ ನಾವು ಬೇಸಿಕ್ ಸ್ಯಾಲ್ರಿನಲ್ಲಿ 20% ಮಾಡಿದ್ವಿ. ಆವಾಗ 60,000 ಬಂದಿತ್ತು. ಆ 60,000ಅಲ್ಲಿ 50% 30,000 ಬರುತ್ತೆ. ಅಷ್ಟನ್ನು ನಾವು ತಗೋಬೇಕಾಗಿರುತ್ತೆ. ಮತ್ತು ಕಮಿಷನ್ ಪರ್ಸೆಂಟೇಜ್ ಆನ್ ಸೇಲ್ ಅಂತ ಎಲ್ಲೂ ಕೊಟ್ಟಿಲ್ಲ. ಸೊ ನಾವು ಕಮಿಷನನ್ನು ತಗೊಳ್ತೇ ಇಲ್ಲ. ಸೊ ಇವಾಗ ಪ್ಲಸ್ ಮಾಡ್ಕೊಳ್ಳೋಣ. 3 ಲ್ಯಾಕ್ ಪ್ಲಸ್ 30,000 3,30,000 ಇದು ಸ್ಯಾಲ್ರಿ ಫಾರ್ HRA ಆಗಿರುತ್ತೆ. ಸೊ ನೆಕ್ಸ್ಟು ನಾವು HRA ಕಂಡುಹಿಡಬೇಕು ಅಂದರೆ ಅದಕ್ಕೊಂದು ಸಣ್ಣ ಫಾರ್ಮೇಟ್ ಹಾಕಬೇಕಾಗಿರುತ್ತೆ. ಸೊ ಪರ್ಟಿಕ್ಯುಲರ್ ಅಮೌಂಟ್ ಅದನ್ನ ರೂಪೀಸ್ ಅಂತನಾದರೂ ಬರ್ಕೊಳ್ಳಿ. ಸೊ ಇಲ್ಲಿ ನಾವು ಮಿಸ್ಟರ್ ರಮೇಶ್ ಅಸೆಸಿ ಇರೋದು ಮುಂಬೈನಲ್ಲಿ. ಸೊ ಮುಂಬೈ ಇದ್ದರೆ 50%
ತಗೋಬೇಕಾಗಿರುತ್ತೆ. 50% ಆಫ್ ಸ್ಯಾಲ್ರಿ. ಅಲ್ಲಿ ನೋಡಿ CMDK ಅಂತ ಬರ್ತಿದ್ದೀನಿ ಅಂದರೆ ಶಾರ್ಟ್ ಫಾರ್ಮು. ಚೆನ್ನೈ, ಮುಂಬೈ, ಡೆಲ್ಲಿ, ಕಲ್ಕತ್ತಾ ಇಷ್ಟಕ್ಕೆ ನಾವು ಇಷ್ಟು ಬಂದರೆ ಇದಕ್ಕೆ ನಾವು 50% ತಗೋಬೇಕಾಗಿರುತ್ತೆ. ಇನ್ನು ಮಿಕ್ಕಿದ ಯಾವುದೇ ಸಿಟಿ ಬಂದರೂ ಅದು 40% ಅಂತ ತಿಳ್ಕೊಬೇಕಾಗಿರುತ್ತೆ. ಅಂದರೆ CMDK ಅದು ಒಂದು ಮೆಟ್ರೋಪಾಲಿಟೇಷನ್ ಸಿಟಿ ಆಗಿರುತ್ತೆ. ಸೊ ಇವಾಗ ನಾವು ಪ್ರಾಬ್ಲಮ್ ಮತ್ತು ಹೋಗೋಣ. HRA ರಿಸೀವ್ಡ್ ಅಲ್ಲೇ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ ನೋಡಿ. ಅಂದರೆ ಕ್ವಶನಲ್ಲಿ 7th ಹೌಸ್ ರೆಂಟ್ ಅಲವೆನ್ಸಸ್ 7,000 ಪರ್ ಮಂತ್ ಅಂತಿದೆ. ಸೊ 7,000 ಇಂಟು 12 84,000 ಬರುತ್ತೆ. ಅದು ಇಯರ್ಲಿ ಕನ್ವರ್ಟ್ ಆಗುತ್ತೆ. ಅದಕ್ಕೆ ನಾವು ಲೀಸ್ಟ್ ಈಸ್ ಎಕ್ಸಾಮ್ಟೆಡ್ ಅಂಡರ್ ಸೆಕ್ಷನ್ 10 ಬ್ರ್ಯಾಕೆಟಲ್ಲಿ 13A. ಸೊ ಫಸ್ಟ್ ಬಂದು ಆ್ಯಕ್ಚುವಲ್ HRA ರಿಸೀವ್ಡ್ 84,000 ಅಲ್ಲೇ ಬರ್ತಿದ್ದೀವಿ, ಅದನ್ನು ಕೆಳಗಡೆ ಬರ್ಕೊಳ್ತೀವಿ. ನೆಕ್ಸ್ಟ್ ಬಂದು 50% ಆರ್ 40% ಆಫ್ ಸ್ಯಾಲರಿ. ಸೊ ಇಲ್ಲಿ ನಾವು ಸ್ಯಾಲ್ರಿ ಕಂಡುಹಿಡಿದಿದ್ದೀವಲ್ಲ 3,30,000 ಅದರಲ್ಲಿ ನಾವು 50% ತಗೋಬೇಕಾಗಿರುತ್ತೆ. ಏಕೆಂದರೆ ಇದು ಮುಂಬೈ ಮೆಟ್ರೋಪಾಲಿಟನ್ ಸಿಟಿ ಆಗಿರೋದ್ರಿಂದ 50% ತಗೊಳ್ಳೋಣ. 1,65,000. ಮತ್ತು ಆ್ಯಕ್ಚುವಲ್ ರೆಂಟ್ ಪೇಯ್ಡ್ ಅಲ್ಲೇ ಕೊಟ್ಟಿದ್ದಾನೆ ನೋಡಿ ಪ್ರಾಬ್ಲಮಲ್ಲಿ 6,000 ಪರ್ ಮಂತ್ ಇದೆ. ಸೊ ಅದನ್ನು ನಾವು ಇಯರಿಗೆ ಕನ್ವರ್ಟ್ ಮಾಡ್ಕೋಬೇಕು. 6,000 ಇಂಟು 12 72,000 ಬರುತ್ತೆ. ಮತ್ತು ಅದಕ್ಕೆ ನಾವು 10% ಆಫ್ ಸ್ಯಾಲ್ರಿ ಫಾರ್ HRA ಕಂಡುಹಿಡಿದಿರ್ತೀವಲ್ಲ ಅದರಲ್ಲಿ 10% ತಗೊಳ್ಳಿ. ಅಂದರೆ 3,30,000 10% 33,000 ಬರುತ್ತೆ. ಸೊ 72,000 33,000 ಲೆಸ್ ಮಾಡಿದ್ರೆ 39,000 ಬರುತ್ತೆ. ಇದನ್ನು ನಾವು ಔಟ್ವರ್ ಕಾಲಮಲ್ಲಿ ತಗೋಬೇಕು. ಯಾಕೆ ಅಂತೇಳಿದರೆ 1 2 3 ಅಂತ ಹಾಕಿದ್ದೀನಿ ನೋಡಿ. ಅದರಲ್ಲಿ ವಿಚ್ ಎವರ್ ಇಸ್ ಲೀಸ್ಟ್ ಅಂದರೆ ಯಾವುದು ಕಡಿಮೆ ಇರುತ್ತೆ ಅದನ್ನು ತಗೋಬೇಕು. ಆ್ಯಕ್ಚುವಲ್ HRA ಮತ್ತು 50% ಆರ್ 40% ಆಫ್ ಸ್ಯಾಲ್ರಿ ಮತ್ತು ಆ್ಯಕ್ಚುವಲ್ ರೆಂಟ್ ಪೇಯ್ಡ್ ಇದರಲ್ಲಿ ಯಾವುದು ಕಡಿಮೆ ಇರುತ್ತೆ ಅದನ್ನು ನಾವು ಔಟ್ವರ್ ಕಾಲಮಲ್ಲಿ ತಗೋಬೇಕಾಗಿರುತ್ತೆ. ಸೊ ಔಟ್ವರ್ ಕಾಲಮಲ್ಲಿ 39,000 ತಗೊಳ್ತೀವಿ. ಅದಾದಮೇಲೆ HRA ರಿಸೀವ್ಡಿಂದ ಇದನ್ನು ಲೆಸ್ ಮಾಡಬೇಕಂದ್ರೆ 84,000 39,000 ಲೆಸ್ ಮಾಡಿದಾಗ 45,000 ಟ್ಯಾಕ್ಸೇಬಲ್ HRA ಬರುತ್ತೆ. ಸೊ ಇದನ್ನು ನಾವು ಇನ್ಕಮ್ ಫ್ರಮ್ ಸ್ಯಾಲ್ರಿ ಕಂಡುಹಿಡಿಯಬೇಕಾದ್ರೆ ಟ್ಯಾಕ್ಸೇಬಲ್ HRA ಅಂತ ಬಂದಾಗ ಈ ಅಮೌಂಟ್ ತೊಗೋಬೇಕು. ಆ ಅಮೌಂಟನ್ನು ತಗೊಳ್ಳೋಂತಿಲ್ಲ. ಕ್ವಶನಲ್ಲಿ ಕೊಟ್ಟಿದ್ದಲ್ಲ 7,000 ಇಂಟು 12 ಅದನ್ನು ತಗೊಳ್ಳೋಂತಿಲ್ಲ. ಈ ಥರ ಫಾರ್ಮೆಟಲ್ಲಿ ಅಪ್ಲೈ ಮಾಡಿ ಇಲ್ಲಿ ಯಾವುದು ಟ್ಯಾಕ್ಸೇಬಲ್ HRA ಬರುತ್ತೆ ಅದನ್ನು ನಾವು ಪ್ರಾಬ್ಲಮ್ಗೆ ತಗೋಬೇಕು. ಸೊ ಇವಾಗ ಪ್ರಾಬ್ಲಮ್ಗೆ ಮತ್ತೆ ಹೋಗೋಣ. ಸೊ ಇವಾಗ ನಾವು ವರ್ಕಿಂಗ್ ನೋಟಲ್ಲಿ ಕಂಡುಹಿಡಿದಂತೆ 45,000 ಬಂತು. ಸೊ ಅದನ್ನು ಬರ್ಕೊಳ್ಳೋಣ. ನೆಕ್ಸ್ಟ್ ಬಂದು ಚಿಲ್ಡ್ರನ್ ಎಜುಕೇಷನ್ ಅಲವೆನ್ಸಸ್. ಇದು 3,000 ಇಂಟು 3 ಚಿಲ್ಡ್ರನ್ಗೆ ಇದೆ ಇಯರ್ಲಿ. ಆದರೆ ನಾವು ಎಕ್ಸಾಮ್ಸನ್ನು ಕೊಡಬೇಕಾಗಿರೋದು ಬರೀ 2 ಚಿಲ್ಡ್ರನ್ಸ್ಗೆ ಮಾತ್ರ. ಸೊ ಇಲ್ಲಿ ಬರ್ಕೊಳ್ಳೋಣ 300 ಇಂಟು 3 300 ಇಂಟು 3 ಇಂಟು 3 ಇಂಟು 12 ಎಷ್ಟಾಗುತ್ತಪ್ಪ ಅಂತೇಳಿದರೆ 10,800 ಆಗುತ್ತೆ. ಸೊ ಇದಕ್ಕೆ ನಾವು ಲೆಸ್ ಎಕ್ಸಾಮ್ಸನ್ ಅಪ್ ಟು ₹100 ಮಾತ್ರ ಇಬ್ಬರು ಚಿಲ್ಡ್ರನ್ಗೆ ಪರ್ ಇಯರ್ ಕೊಡಬೇಕಾಗಿರುತ್ತೆ. ಸೊ ಹೀಗೆ ಬರ್ಕೊಳ್ಳೋಣ 100 ಇಂಟು 2 ಇಂಟು 12 ಅಂದರೆ ಒಂದು ಚಿಲ್ಡ್ರನ್ಗೆ ₹100 ಅಂತ 8 ಚಿಲ್ಡ್ರನ್ನು ಕೊಡ್ಬೋದು. 2,400 ಆಯಿತು. 10,800 2,400 ಕಳೆದಾಗ 8,400 ಬರುತ್ತೆ. ಸೊ ನೆಕ್ಸ್ಟ್ ಬಂದು 9ನೇದು ಚಿಲ್ಡ್ರನ್ ಹಾಸ್ಟೆಲ್ ಅಲವೆನ್ಸಸ್. ಇದು ಕೂಡ 1,000 ಪರ್ ಮಂತ್ ಕೊಟ್ಟಿದ್ದಾರೆ. 1,000 ಇಂಟು ಪರ್ ಮಂತು ಆದರೆ ಇಯರ್ಗೆ 12 ಅಂತ ಹಾಕೋಣ. ಇದು 3 ಚಿಲ್ಡ್ರನ್ಗೆ ಕೊಟ್ಟಿದ್ದಾರೆ ಇಂಟು 3 ಇಂಟು 3. ಬಟ್ ಆ್ಯಕ್ಚುಲಿ ಇದನ್ನು ನಾವು 2 ಚಿಲ್ಡ್ರನ್ಗೆ ಮಾತ್ರ ಕೊಡೋಕ್ಕಾಗೋದು. ಸೊ 36,000 ಆಯಿತು. ಲೆಸ್ ಎಕ್ಸಾಮ್ಸನ್ ಅಪ್ ಟು 300 ಪರ್ ಮಂತ್ ಮಾತ್ರ ಕೊಡೋಕ್ಕೋಗೋದು. ಒಂದು ಚಿಲ್ಡ್ರನ್ಗೆ ₹300 ಅಂತೆ. ಇಬ್ಬರು ಚಿಲ್ಡ್ರನ್ಗೆ ವರ್ಷಕ್ಕೆ ಅಂದರೆ 300 ಇಂಟು 2 ಇಂಟು 12 7,200 ಆಗುತ್ತೆ. 36,000 7,200 ಕಳಿಯೋಣ 28,800 ಬರುತ್ತೆ. ಸೊ ಇಷ್ಟು ಕೊಡಬೇಕಾಗಿರುತ್ತೆ. ನೆಕ್ಸ್ಟು 10th ಈಸ್ಟ್ ಬೋನಸ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ 50,000 ಅಂತ. 50,000 ಬರ್ಕೊಳ್ಳೋಣ.
ಮತ್ತು ನೆಕ್ಸ್ಟ್ ಕಮಿಷನ್ ಬಂದು 25,000 ಅಂತ ಕೊಟ್ಟಿದ್ದಾರೆ. ಸೊ 25,000 ಕಮಿಷನ್ ಹಾಕೊಳ್ಳೋಣ. ಇಷ್ಟೆಲ್ಲ ಆ್ಯಡ್ ಮಾಡಿದ ಮೇಲೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಬರುತ್ತೆ. ಸೊ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟು ಬರುತ್ತಪ್ಪ ಅಂತೇಳಿದರೆ ಇದಕ್ಕೆ ಕ್ಲೋಸ್ ಮಾಡೋಣ. ಬರೀರಿ ಗ್ರಾಸ್ ಟೋಟಲ್ ಇನ್ಕಮ್. ಆದರೆ ನಾನು ಇಲ್ಲಿ ಗ್ರಾಸ್ ಸ್ಯಾಲ್ರಿ ಟೋಟಲ್ ಅಂತ ಬರ್ದಿದ್ದೀನಿ. ಸೊ ಇದು ಗ್ರಾಸ್ ಟೋಟಲ್ ಇನ್ಕಮ್ ಆಗಬೇಕು. ಅದನ್ನು ಸರಿ ಮಾಡ್ಕೊಳ್ಳಿ. 5,71,200 ಬರುತ್ತೆ. ಸೊ ಇದಾದಮೇಲೆ ನಾವು ಟ್ಯಾಕ್ಸಬಲ್ ಇನ್ಕಮ್ ಫ್ರಮ್ ಸ್ಯಾಲ್ರಿ ಕಂಡಿಬೇಕು ಅಂದರೆ ಡಿಡಕ್ಷನ್ಗಳನ್ನು ಕೊಡಬೇಕಾಗುತ್ತೆ. ಸೊ ಅದನ್ನು ನಾವು ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಕಲಿತಾ ಹೋಗೋಣ. ಸದ್ಯಕ್ಕೆ ಇಲ್ಲಿವರೆಗೆ ಅರ್ಥ ಮಾಡ್ಕೊಳ್ಳಿ. ಇದು ಆದ ನಂತರ ನಾವು ಡಿಡಕ್ಷನ್ಗಳನ್ನು ಯಾವ ರೀತಿ ಕೊಡಬೇಕು, ಎಷ್ಟು ಕೊಡಬೇಕು ಅದನ್ನೆಲ್ಲ ನಾನು ನೆಕ್ಸ್ಟ್ ಪ್ರಾಬ್ಲಮ್ನಲ್ಲಿ ಹೇಳ್ಕೊಡ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.